ಈಗ ಮಹಾನಟಿ ಅಂತ ಬಂತು, ಟ್ಯಾಲೆಂಟೆಡ್ ಪೀಪಲ್ಸ್ ಬಂದರು ಆ್ಯಕ್ಟಿಂಗ್ ಮಾಡೋಕ್ಕೆ. And I don't give a fuck. I say whatever I want, I do whatever I want. I'm counting up money for fun. ಇದು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್. ಇಷ್ಟೊತ್ತು ನಾವೆಲ್ಲಿ ಇಲ್ಲೆಲ್ಲ ಟಾಮ್ ಫುಲ್ಟ್ರಿ ಮಾಡ್ತಾ ಇದ್ವಲ್ಲ, ಅವ್ರದ್ದು ಸ್ಟ್ರೀಮ್ ಎಲ್ಲ ನೋಡಿಕೊಂಡು ದಟ್ ವಾಸ್ ಫನ್ ಆ್ಯಂಡ್ ಗೇಮ್ಸ್, ಬಟ್ ವಿ ಗಾಟ್ ಟು ಲಾಕ್ ಇನ್ ಇವಾಗ. ಓಕೆ, ಒಂದು ಟ್ರೆಂಡಿಂಗ್ ವಿಷಯ ಏನಪ್ಪ ಅಂತಂದರೆ ಪ್ರೆಸೆಂಟ್ ಜಿ ಕನ್ನಡದಲ್ಲಿ ಅಮ್ಕು ಡುಮ್ಕು, ಆಮೇಲೆ ಹೂವಿನಬ್ಬ, ಅದನ್ನು ಹೇಳೋಕ್ಕೆ ನಮ್ಗೆ ಅದು ಬರಲ್ಲ. ಆಮೇಲೆ ವ್ಲಾಗ್ಸ್ ಮಾಡ್ತಾ ಮಾಡ್ತಾ ನಮ್ಮ ಲೈಫ್ ವ್ಯಾಲ್ಯೂಸ್ನೇ ಮರ್ತೋಗಿದ್ದೀವಿ. ಆ ಮಟ್ಟಕ್ಕೆ ಆರಾಮ ವ್ಲಾಗ್ಸ್ ಮಾಡ್ತಾರೆ, ಯಾರು ಮಾಡಲ್ಲ. ಇರಲಿ, ಅವ್ರದ್ದು ಏನೇನೋ ಡೈಲಾಗ್ ಬರ್ಕೊಟ್ಟಿರ್ತಾರೆ, ಎಮೋಷನ್, ಅದಕ್ಕೆ ಜಡ್ಜಸ್ಸು ಮಾತಾಡೋ ರೀತಿ, ಅಯ್ಯೋ ಅಯ್ಯೋ ಅನ್ನೋ ಥರ ಎಲ್ಲ ತಾರಮ್ಮ ಎಲ್ಲ ಸಿಕ್ಕಾಬಿಟ್ಟೆ ರಿಯಾಕ್ಷನ್ ಕೊಡ್ತಾ ಇದ್ರು. ಇವ್ರು ನಿಮ್ಮ ಅಜ್ಜಿಗೆ ಗೊತ್ತಾ ರಾಘವೇಂದ್ರ ಹುಣಸೂರವರೇ ಅಂತ ಪ್ರಶ್ನೆ ಮಾಡ್ಕೊಂಡು ಪ್ರತಿಯೊಂದು ಟ್ರೋಲ್ ಪೇಜಸ್ಸಲ್ಲೂ ಟ್ಯಾಗ್ ಮಾಡಿ ಕ್ವಶನ್ ಕೇಳ್ತಾ ಇರುವಂಥದ್ದು. ನಾನು ಒಂದು ಕ್ಲಿಯರಾಗಿ ಹೇಳ್ತೀನಿ, ರಾಘವೇಂದ್ರ ಹುಣಸೂರವರು ಆಗಿನ ಕಾಲಕ್ಕೆ ಅಂದರೆ 2.5 years ಬ್ಯಾಕ್ ವಿಡಿಯೋ ಅದು. ಆ ಟೈಮ್ಗೆ ಯಾಕೆ ಡಾಕ್ಟರ್ ಬ್ರೋ ಅವರು ನನಗೂ ಅನ್ಸಿತ್ತು, ಡಾಕ್ಟರ್ ಬ್ರೋ ವೀಕೆಂಡ್ ವಿತ್ ರಮೇಶ್ ಹೋಗೋಷ್ಟು ಏಜಲ್ಲೂ ದೊಡ್ಡವರಲ್ಲ, ಅಂತ ಲೈಫನ್ನು ಅವ್ರಿಗೆ ನೋಡಿಲ್ಲ. ಒಂದು 10 ದೇಶ ಸುತ್ತಾಡೋದು ಮಾತ್ರಕ್ಕೆ ವೀಕೆಂಡ್ ವಿತ್ ರಮೇಶ್ ಹೋಗಿ ಆ ಚೇರ್ ಮೇಲೆ ಕೂತ್ಕೊಳ್ಳುವಂಥ ಒಂದು ಕೆಪಾಸಿಟಿ ಅವ್ರಿಗೆ ಇಲ್ಲ. ಯಾಕೆ ಅಂತಂದರೆ ಎಂಥದ್ದು ಬೇಕು ಗೊತ್ತಾ, ವೀಕೆಂಡ್ ವಿತ್ ರಮೇಶ್ ಹೋಗೋಕಂತಂದ್ರೆ ಎಂಥದ್ದು ಬೇಕು, ಏನು ಹೇಳಬೇಕು ಅವರು ಅಲ್ಲಿ ಕೂತಿರೋರು, ಆ ಚೇರ್ ಮೇಲೆ ಕೂತಿರೋರು ಅಂತಂದರೆ. ದತ್ತಣ್ಣ ಅವರು ಒಂದಷ್ಟು ಇನ್ಫಾರ್ಮೇಷನ್ ಹೇಳ್ತಾರೆ ವೀಕೆಂಡ್ ವಿತ್ ರಮೇಶ್ ಬಂದಾಗ. ಅವ್ರ ಕಾಲದಲ್ಲಿ 1970s ಸಮಥಿಂಗ್ ಅವರು ಮಿಲಿಟರಿ ಇದ್ದಿದ್ದು. ಆಗಿನ ಕಾಲಕ್ಕೆ ಯಾರೋ ಅವ್ರು ಹೇಳ್ತಾರೆ, ಫೋನ್ ಬಂದಿದೆ ಬಾಬು ನಿನಗೆ ಅಂತ. ಫೋನ್ ಬಂದಿದೆ ಅಂದ್ರೆ ಅವಾಗ ತಾನೇ ಲ್ಯಾಂಡ್ಲೈನ್ಸು, ಫೋನ್ ಕಾಲ್ಸು ಅವೆಲ್ಲ ಬರ್ತಾ ಇದ್ದು ತುಂಬ ರೇರ್ ಅವಾಗ ತಾನೇ ಲಿಮಿಟ್ ಆಗಿರೋದ್ರಿಂದ. ಸರಿ ಅಂದರೆ ಎಕ್ಸಾಕ್ಟ್ ಆಗಿ ಲಿಮಿಟ್ ಆಗಿರೋದು. ಬಟ್ ಆಗಿನ ಕಾಲಕ್ಕೆ ಎಲ್ಲೋ ಇರೋ ವ್ಯಕ್ತಿ ಜೊತೆ ಇಲ್ಲಿರೋ ವ್ಯಕ್ತಿ ಮಾತಾಡ್ಬೋದಾ ಅಂತ ಗೊತ್ತಾಗಿದ ತಕ್ಷಣ ದತ್ತಣ್ಣ ಅವರು ಆಶ್ಚರ್ಯ ಆಗೋಗ್ಬಿಟ್ಟಿರುತ್ತೆ. ಹೌದಾ, ನಾನು ಮಾತಾಡೋ ಅಲ್ಲಿ ಕೇಳುತ್ತಾ ಅನ್ನೋ ಥರ ಆಶ್ಚರ್ಯ ಆಗೋಗ್ಬಿಟ್ಟಿರಂತೆ. ಈ ಥರ ನಾಲೆಜ್ ಅನ್ನೋದು ಏನು ಇರಲಿಲ್ಲ ಆಗ ಮಿಲಿಟರಿ ರಿಕ್ವೈರ್ಮೆಂಟ್ ಅಲ್ಲಿ. ವಿಚಾರಗಳನ್ನ ಆ ವ್ಯಕ್ತಿ ಹೇಳಬೇಕು, ಒಂದು ವಿಸ್ಮಯ ಇರಬೇಕು, ವಿಚಿತ್ರ ಅನಿಸ್ಬೇಕು. ಆಮೇಲೆ ಡಾಕ್ಟರ್ ಬ್ರೋ ಹತ್ರ 1000 ವಿಡಿಯೋ ಸ್ಟೋರೀಸ್ ಇರುತ್ತೆ, ಅವ್ರ ಹತ್ರ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅವರು ಲೈಕ್ ಫಕಿಂಗ್ ಅಫ್ಘಾನಿಸ್ತಾನಲ್ಲೆಲ್ಲ ಹೋಗಿ ಬಂದರು, ಅವ್ರ ಹತ್ರ ಅಂತೂ ಬೇಜಾನ್ ಇರುತ್ತೆ. ಐ ಮೀನ್ ಡಾಕ್ಟರ್ ಬ್ರೋ ಡಿಸರ್ವ್ಸ್ ಇಟ್ ನನ್ನ ಪ್ರಕಾರ. 2.5 years ಬ್ಯಾಕ್ ಅಂತಂದ್ರೆ 24 years, 24 ಇವಾಗ 26 ಆಗಿರ್ಬೋದೇನೋ. ಆ ಟೈಮ್ಗೆ ಡಾಕ್ಟರ್ ಬ್ರೋ ಇನ್ನು ಚಿಕ್ಕ ಹುಡುಗ, ವೀಕೆಂಡ್ ವಿತ್ ರಮೇಶ್ ಬರೋ ಚಿಕ್ಕ ಹುಡುಗ. ಸೊ ನಿಮಗೆ ಬೇಸಿಕಲಿ ನಿಮ್ಗೆ ಏನು ಬೇಕು, MLA ಆಗೋ ಸ್ಟೇಜ್ ಬೇಕು ನಿಮಗೆ. ಯು ಕಾಂಟ್ ಸಿ ಅ ಯಂಗ್ ಪ್ರೊಡಜಿ ವಿನ್ನಿಂಗ್, ದಟ್ಸ್ ಯುವರ್ ಪ್ರಾಬ್ಲಮ್. ಐ ಗೆಟ್ ಇಟ್. ಅನ್ಕೊಂಡೆ 2.5 ವರ್ಷ ಆಗೋಯ್ತು ಡಾಕ್ಟರ್ ಬ್ರೋ ಕರ್ಸಲ್ವಾ ಅಂತ ಕೇಳ್ತಾ, ಇನ್ನೊಂದು 2 ವರ್ಷ ವೇಟ್ ಮಾಡಿದ್ರೆ ಅವನು ಕರ್ಸ್ಬಿಡ್ಬೋದು. ಈಗ ಅನ್ಕೊಡು, ಟ್ಯಾಲೆಂಟೆಡ್ ಪೀಪಲ್ಸ್ನ ಕರ್ಕೊಂಡು ಬರಬೇಕು, ಟ್ಯಾಲೆಂಟ್ಸ್ಗೆ ಬೆಲೆ ಕೊಡಬೇಕು, ಕಷ್ಟಪಟ್ಟು ಈ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ನಾನು ಏನೋ ಮಾಡಬೇಕು, ನಾನು ಹಿಂಗಿರ್ಬೇಕು. ಬೈ ಆಕ್ಟರೇ ಕಷ್ಟಪಡ್ತವ್ರ. ನೀವು ಅಮುಕು ಲೆವೆಲ್ಗೆ ಇಳಿಬೇಕು ಅಂದ್ರೆ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಅ ಲಾಟ್ ಆಫ್ ಥಿಂಗ್ಸ್, ಮೇನ್ಲಿ ಪ್ರೈಡ್. ಬಟ್ ವೈ ಯು ಆಲ್ ಹೇಟಿಂಗ್ ಆನ್ ಹಿಮ್? ದಟ್ಸ್ ಮೈ ಬ್ರೋ, ದಟ್ಸ್ ಮೈ ಗಾಯ್ ಅಂತ. ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಟೈಮ್ ಟು ಟೈಮ್ ಊಟ ಮಾಡೋದನ್ನ ಮರ್ತ್ಬಿಡ್ತಪ್ಪ ಹುಡುಗರು. ನಾವು ಹೇಳಿದ್ವಾ, ನಾವು ಗನ್ ಪಾಯಿಂಟ್ ಹೇಳಿದ್ವಾ, ನೀನು ಆಕ್ಟರ್ ಆಗಲೇಬೇಕು, ಇಲ್ಲಾಂದ್ರೆ ನಾಳೆ ಅಷ್ಟರಲ್ಲಿ ವಿ ವಿಲ್ ಕಿಲ್ ಯುವರ್ ಎಂಟೈರ್ ಬ್ಲಡ್ ಲೈನ್ ಅಂತ. ಅದು ನಿಮ್ಮ ವಿಲ್. ಯು ವಾಂಟ್ ಟು ಬಿ ಸಮಥಿಂಗ್, ಸೊ ಯು ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಬೈ ನಾವು ಹೇಳಿದ್ವಾ ನಿಮ್ಗೆ ಊಟ ಬಿಡಕ್ಕೆ ಚಿಲ್. ಅವ್ನು ಊಟ ಮಾಡ್ಕೊಂಡು ಆಡಿಷನ್ ಕೊಟ್ಟ, ಅವ್ನು ವಿನ್ ಆದ. ಅವ್ನು ಡಿಸರ್ವಿಂಗ್ ಆಗಿರಲಿಲ್ಲ, ಅವ್ನು ಡಿಸರ್ವಿಂಗ್ ಆಗಿಲ್ಲ. ನಾನು ಹೊಟ್ಟೆ ಎಸ್ಕೊಂಬಂದಿದ್ದೆ, ಅದಕ್ಕೆ ನಾನು ನೋ ಗ್ಯಾಂಗ್, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಚಿಲ್. ಒಂದು ಚಾನ್ಸ್ ಸಿಗುತ್ತೇನೋ, ಏನೋ ನಾನು ಎಲ್ಲೋ ಟ್ರೈನ್ ಆಗ್ಬೋದೇನೋ, ನಾನು ಎಲ್ಲೋ 4 ಜನ ನಾನು ನೋಡಿ ಚಪ್ಪಾಳೆ ತರ್ತಾರೇನೋ, ನನ್ನ ಗುರುತಿಸ್ತಾರೆ, ನೀನು ಮಾಡಿದ್ಯಲ್ಲ ನೋಡಿದ್ದೀನಿ ಅಂತ. ಟ್ಯಾಲೆಂಟೆಡ್ ಪೀಪಲ್ಸ್ನ ಕರ್ಕೊಂಡು ಬನ್ನಿ. ಎಷ್ಟೋ ಜನ ಇವತ್ತು ಹೆಂಗಾಗಿದೆ ಅಂತಂದ್ರೆ, ಒಂದು ಮಾತು ಹೇಳ್ತೀನಿ, ಪುಸ್ತಕ ಅನ್ನೋದು ಸರಸ್ವತಿ. ಆ ಸರಸ್ವತಿನ ಓದ್ತಾ ನಾವು ಜೀವನದಲ್ಲಿ ಬೆಳಿತೀವಿ. ನಾಲೆಜ್ ಬಗ್ಗೆ ಹೇಳ್ತೀನಲ್ಲ, ನಾಲೆಜ್ ಪಡ್ಕೋತೀವಿ, ಜೀವನ ಕಟ್ಕೋತೀವಿ. ಅಂತ ಪುಸ್ತಕ ಇವತ್ತು ಫುಟ್ಪಾತ್ ಮೇಲೆ ಮಾಡ್ತಾರೆ. ಕಾಲದ ಐ ವಿಲ್ ಎಂಡ್ ಮೈ ಸೆಲ್ಫ್. ಅಂತ ಪುಸ್ತಕ ಇವತ್ತು ಫುಟ್ಪಾತ್ ಮೇಲೆ ಮಾಡ್ತಾರೆ. ಕಾಲದಾಕೋ ಚಪ್ಪಲಿನ ಶೋರೂಮ್ ಅಲ್ಲಿ ಸೇಲ್ ಮಾಡ್ತಾರೆ. ನಾವು ರೆಸ್ಪೆಕ್ಟ್ ಕೊಡಬೇಕು, ಎಸ್, ಬಟ್ ನೀವು ಯಾವಾಗ ರೆಸ್ಪೆಕ್ಟ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಆವಾಗ ಅದ್ರದ್ದು ಆಕ್ಸೆಸಿಬಿಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಐ ಆಮ್ ನಾಟ್ ಕಂಪೇರಿಂಗ್ ದಿಸ್ ಇಂಟು ಹ್ಯೂಮನ್, ಮನುಷ್ಯನ ಕಂಪೇರ್ ಮಾಡ್ತಾ ಇದನ್ನ, ಬಟ್ ಸ್ಟಿಲ್ ಟ್ಯಾಲೆಂಟೆಡ್ ಪೀಪಲ್ಸ್ನ ರೋಡ್ ಬಿಟ್ಟಿದ್ದಾರೆ. ಐ ನೋ ಈಗಿನ ಕಾಲದಂತೂ ತುಂಬ ಕಷ್ಟ ಇದೆ. ಲೈಕ್ ಟ್ಯಾಲೆಂಟ್ ಮತ್ತು ಬೀಯಿಂಗ್ ಸ್ಮಾರ್ಟ್. ಐ ಆಮ್ ನಾಟ್ ಸ್ಮಾರ್ಟ್, ಐ ಆಮ್ ಸ್ಟ್ರೀಮಿಂಗ್ ಫಾರ್ 3 viewers. ಏನು ಒಪಿನಿಯನ್ಸೇ ಇಲ್ಲದೆ ಇರೋನು, ನನಗಿಂತ ಏನು ಯೋಚನೆ ಮಾಡದೆ ಮಾತಾಡೋ ಅಂತವನು, ಹಿ ವಿಲ್ ಬಿ ಅವರೇಜಿಂಗ್ ಅರೌಂಡ್ 1000 viewers. ಐ ಥಿಂಕ್ ಹಿ ಡಿಸರ್ವ್ಸ್ ಇಟ್, ಯಾಕಂದ್ರೆ ಅವನು ಹಿ ಸ್ಮಾರ್ಟರ್ ದೆನ್ ಮೀ. ಟ್ಯಾಲೆಂಟ್ ಇಲ್ಲದೆ ಬಡ್ಕೊಂಡು ಕಿರ್ಚ್ಕೊಂಡು ಕ್ರಿಂಜ್ ಆಡ್ಕೊಂಡಿರುವಂಥ ಎಲ್ಲರೂ ಟಿವಿ ಅಲ್ಲಿ ಇಲ್ಲಿ ಕರ್ಕೊಂಡ್ಬಂದು ಯಾರೋ ಒಬ್ಬ ಇದನ್ನ ಸಮರ್ಥನೆ ಮಾಡ್ಕೊಂಡು ವಿಡಿಯೋ ಮಾಡಿದ್ದ. ಅವ್ನ ಹೆಸರನ್ನ ಮರ್ತೋಗ್ಬಿಟ್ಟಿದೆ. ಇವ್ನು ಯಾಕೆ ಕರ್ಕೊಂಡ್ಬಂದ್ರಿ, ಇವ್ರು ಬೇಕಿತ್ತಾ, ಇವ್ರು ಅದು ಇದು ಅಂತ ಕೇಳ್ತಿರಲ್ಲ. ನಾನು ಮಾತು ಹೇಳ್ತೀನಿ, ಇವತ್ತಿನ ಸಮಾಜ ಹೆಂಗೆ ಹೋಗ್ತಾ ಇದೆ, ಇವತ್ತಿನ ಜನರೇಷನ್ ಹಿಂಗಿದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಇಂಥವ್ರನ್ನ ಕರ್ಕೊಂಡು ಬಂದು ಈ ಥರ ಸ್ಕಿಟ್ ಮಾಡ್ತಿದ್ದಾರೆ. ಅದ್ರಲ್ಲಿ ತಪ್ಪೇನು? ಆಯ್ತಪ್ಪ, ಈಗ ನೀನು ತುಂಬ ಚೆನ್ನಾಗಿ ಓದೋ ಹುಡುಗ, ಆಯ್ತಾ, ನೀವು ಕ್ಲಾಸಲ್ಲಿ ನಿನ್ನ ಬಿಟ್ಟರೆ ನಿನ್ನ ಬೆಂಚಲ್ಲೋ, ಹಿಂದಿನ ಬೆಂಚಲ್ಲೋ, ಪಕ್ಕದ ಬೆಂಚಲ್ಲೋ ನಿನ್ನಷ್ಟು ನಾಲೆಜ್ ಇರೋ ವ್ಯಕ್ತಿ ಇರಲ್ಲ ಅಂತ. ಟೀಚರ್ ಏನಾದರೂ ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ, ಸ್ಪರ್ಧಾತ್ಮಕವಾದ ಒಂದು ಕಾಂಪಿಟೇಷನ್, ಅಲ್ಲಿಗೆ ನಿನ್ನೇ ಸೆಲೆಕ್ಟ್ ಮಾಡಬೇಕು ನ್ಯಾಯವಾಗಿ ನೋಡಿದ್ರೆ. ಎಸ್, ಆಯ್ತಾ, ನಿನ್ನ ಬಿಟ್ಟು ಬೇರೆ ಸೆಲೆಕ್ಟ್ ಮಾಡ್ತಾರೆ. ಒಂದು 4 ಜನ ಸೆಲೆಕ್ಟ್ ಮಾಡ್ತಾರೆ, ನಿನ್ನೇ ಸೆಲೆಕ್ಟ್ ಮಾಡಲ್ಲ. ಬಟ್ ನಿನ್ನ ಮೈಂಡಲ್ಲಿ ಕುರಿತಾ ಇರುತ್ತೆ. ಈಗ ನಾನು ಹೇಳ್ತೀನಿ, ಬಿಡುಗರು ಅವರು ನಿನಗಿಂತ ಕೆಳಗಡೆ ಇದ್ದಾರೆ. ಒಂದು ಕಾಂಪಿಟೇಷನ್ ಹೋದಾಗ ಇನ್ನೊಂದು ಒಂದು ಬೇರೆ ಕಡೆ ಸ್ಪರ್ಧಾತ್ಮಕ ವಿಷಯ ಅಂತ ಬಂದಾಗ ತಿಳ್ಕೊಳ್ಳಿ, ನಿಂತರ ಅವ್ರು ಬೆಳೀತಾರೆ ಬಿಡು. ನಾನು ಹೇಳ್ತೀನಿ, ಅದು ಪ್ಲೇ ಸ್ಟುಪಿಡ್ ಗೇಮ್ಸ್, ವಿನ್ ಸ್ಟುಪಿಡ್ ಪ್ರೈಸಸ್ ಅಂತ ಒಬ್ರು ಹೇಳಿದ್ರು. ಕ್ಲಾವಿಕ್ಯುಲರ್ ಅಂತ, ಮೈ ಗೋಟ್. ಐ ಮೀನ್ ಅವ್ರು ಏನಾದ್ರು ಸ್ಪರ್ಧೆಗೆ ತಗೊಂಡಿದ್ರೆ ದೇ ಆರ್ ಲೂಸಿಂಗ್ ಇಟ್ ಎನಿವೇಸ್ ಗ್ಯಾಂಗ್. ಸೊ ಐ ವಿಲ್ ಬಿ ಲೈಕ್
ಲೆಟ್ ಮಿ ಚಿಲ್ ಆ ಥರ ಇರ್ತೀನಿ. ಹಂಗೆ ನಾನು ಹೇಳ್ತಿರೋದು ಟ್ಯಾಲೆಂಟ್ ಇರುವಂತ ವ್ಯಕ್ತಿಗಳು ರೋಡಲ್ಲಿ ಬೀದಿ ಸುತ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ನಾನು ವಿಡಿಯೋ ಯಾರು ನೋಡ್ತಿದ್ರು ಅಂತವ್ರು ಕಮೆಂಟ್ ಮಾಡಿ ಹೋಗಿರಿ, ಯಾರು ಇವನ್ನೆಲ್ಲ ಕರ್ಕೊಂಡ್ ಬಂದು ಎಲ್ಲೆಲ್ಲ ನಿಂತ್ಕೊಂಡು ಬಂದ ಬಾಯ್. ಇನ್ನೊಂದು ವಿಷಯ ನಿಮ್ಗೆ ಏನಕ್ಕೆ ಅನ್ಸುತ್ತೆ, ನಿಮಗೆ ಜೀ ಕನ್ನಡದವರು ದೇ ಓ ಯು ಎವ್ರಿಥಿಂಗ್ ಅಂತ. ದೇ ಆರ್ ನಾಟ್ ಆಪರೇಟೆಡ್ ಬೈ ಗೌರ್ಮೆಂಟ್ ಹತ್ರ ಅಂತೂ ನಿಮ್ದು ಫ್ಲಾಸ್ ಎಲ್ಲ ಇದೆ, ಬಟ್ ಅದನ್ನ ನೀವು ಯಾವತ್ತೂ ಕೇಳಲ್ಲ, ಯಾಕಂದ್ರೆ ಯು ಆರ್ ಸ್ಕೇರ್ಡ್ ಐ ಗೆಸ್. ಬಟ್ ಜೀ ಕನ್ನಡದವರು ಒಂದು ಪ್ರೈವೇಟ್ ಕಂಪನಿ, ಪ್ರೈವೇಟ್ ಚಾನಲ್, ಪ್ರೈವೇಟ್ ಶೋಸ್ ನಡೆಸ್ತಾ ಇದೆ ಅಂಡ್ ಅದರಲ್ಲಿ ಅವ್ರಿಗೆ ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದು ಕುಂಟಿಸಿದ್ರೆ ದೆನ್ ಯು ಆರ್ ಲೈಕ್ ನೋ ಇವ್ರು ನಮ್ಗೆಲ್ಲ ಚಾನ್ಸ್ ಕೊಡಲ್ಲ, ಆಲ್ ದಟ್ ಗ್ಯಾಂಗ್. ಅವ್ನು ಯಾರಿದ್ನಲ್ಲ, ದೇ ಆರ್ ನಾಟ್ ಡೂಯಿಂಗ್ ಹಿಮ್ ಅ ಫೇವರ್, ಲೈಕ್ ದೇ ನೋ ದೇ ಕ್ಯಾನ್ ಡೂ ದಿಸ್, ಸೊ ದೇ ಆರ್ ಡೂಯಿಂಗ್ ದಿಸ್ ಗ್ಯಾಂಗ್. ಅದ್ರಲ್ಲಿ ಇಷ್ಟೊಂದು ಕ್ರಾಶ್ ಔಟ್ ಯಾಕೆ ಮಾಡ್ತಾ ಇದ್ದೀರಾ? ಚಿಲ್. ಬಣ್ಣದ ಕೂದಲು ಬಿಟ್ಕೊಂಡು ವಿಚಿತ್ರವಾಗಿ ಆಡ್ಕೊಂಡು ಬಣ್ಣದ ಕೂದಲು ಬಿಟ್ಕೊಂಡು ಅದಕ್ಕೂ ಏನು ಸಂಬಂಧ? ಯುನೋ ಹೀಸ್ ಇನ್ಸ್ಪೈರ್ಡ್ ಐ ಗೆಸ್. ಅವ್ನು ಬ್ರೇಡ್ಸ್ ಎಲ್ಲ ಮಾಡಿಸಿದ್ರು, ಅದಂತೂ ಕೋನೆ ಇದೆ. ಐ ಕಾಂಟ್ ಡಿಫೆಂಡ್ ದಟ್. ಇದೆಲ್ಲ ಏನೋ ನಡೀತಾ ಇದೆ. ಈಗ ಮಹಾನಟಿ ಅಂತ ಬಂತು, ಟ್ಯಾಲೆಂಟೆಡ್ ಪೀಪಲ್ಸ್ ಬಂದ್ರು ಆಕ್ಟಿಂಗ್ ಮಾಡಕ್ಕೆ, ಆ್ಯಂಡ್ ಐ ಡೋಂಟ್ ಗಿವ್ ಅ ಫಕ್ ಅಬೌಟ್ ದೆಮ್ ಟು. ಇಮ್ಯಾಜಿನ್ ನಾನು ಮೂವಿನೇ ನೋಡಲ್ಲ ಅನ್ಕೊಳ್ಳಿ, ಬರೀ ನಾನು ರೀಲ್ಸೇ ನೋಡ್ತಾ ಇರ್ತೀನಿ. ನಾನು ರೀಲ್ಸಲ್ಲಿ ನೋಡ್ತಾ ಇದ್ದು ಯಾರೋ ಟಿವಿಯಲ್ಲಿ ಬಂದ, ಓಕೆ ಲೆಟ್ ಮಿ ವಾಚ್ ದಿಸ್. ವೈ ಯು ಆಲ್ ಹೇಟಿಂಗ್ ಆನ್ ಹಿಮ್ ಗ್ಯಾಂಗ್? ವೈ ಯು ಆಲ್ ಹೇಟಿಂಗ್ ಆನ್ ಹಿಮ್? ಬಿಕಾಸ್ ಹಿ ಏಂಟ್ ಬಿಗ್ ಲೈಕ್ ಯು ಆಲ್. ನಿಮ್ಮ ಥರ ಎಲೀಟ್ ಅಲ್ಲ ಅವನು. ಈಸ್ ಜಸ್ಟ್ ಅ ರ್ಯಾಂಡಮ್ ಕಿಡ್ ಇನ್ ಸ್ಟ್ರೀಟ್. ಅವರೆಲ್ಲ ಟಿವಿಲಿ ಬರೋಕ್ಕೆ ಸ್ಟಾರ್ಟ್ ಆದಾಗ ನೀವು ಕ್ರಾಶ್ ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆಲ್ಲ ಲೈಕ್ ಇಟ್ಸ್ ಅನ್ಫೇರ್, ನಿಮಗೆ ಸಡನ್ ಆಗಿ ಅನ್ಫೇರ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಇದೇ ಸಿಕ್ಕಂದ್ರೆ ಟ್ಯಾಲೆಂಟ್ ತೋರಿಸಿದ್ರು, ಸೀರಿಯಲ್ಗಳು ಹೋದ್ರು, ಸಿನಿಮಾಗಳು ಹೋದ್ರು, ನಾವೇ ನೋಡಿದ್ವಿ. ಇಸ್ ಕರೆಕ್ಟ್, ಯು ಟ್ಯಾಲೆಂಟ್. ಓ ಥ್ಯಾಂಕ್ ಯು ಜಿ ಕನ್ನಡ. ನಿಮ್ಮಿಂದ ನನಗೆ ಲೈಫ್ ಚೇಂಜ್ ಆಪರ್ಚುನಿಟಿ ಸಿಕ್ತು. ತಗೊಳ್ಳಿ, ನಂದು ಇವಾಗ 45 ರೆವೆನ್ಯೂ ಎಲ್ಲ ನೀವು ತಗೊಳ್ಳಿ, ನೀವು ಮಾಡಿಕೊಳ್ಳಿ, ನೀವು ಚಾನಲ್ ನಡೆಸಿ ಅಂತ ಕೊಡ್ತಾ ಇದ್ದಾರಾ? ನೋ ಗ್ಯಾಂಗ್. ಆಮೇಲೆ ಗಿಲ್ಲಿ ತಗೊಳ್ಳಿ, ಗಿಲ್ಲಿ ಜಿ ಕನ್ನಡದಲ್ಲಿ ಬಂದಂತ ಎಷ್ಟೋ ಸ್ಟೇಜ್ ಹೋಗ್ಬಿಟ್ಟು ಪ್ರಾಪರ್ಟಿ ಕಾಮಿಡಿ ಅಂತ ಮಾಡ್ದ, ಇನ್ನೇನೇನೋ ಮಾಡ್ದ, ಮತ್ತೊಂದಿನ ಮಾಡ್ದ, ಎಲ್ಲ ಮಾಡ್ದ. ಈಗ ಇಲ್ಲಿದ್ದಾನೆ ಕಲರ್ಸ್ ಕನ್ನಡದಲ್ಲಿ ಪ್ರತಿಯೊಂದು ಮನೆಯ ಮಗ ಅಂತ ಅನ್ಸ್ಕೊತಾ ಇದ್ದಾನೆ. ನಾನೇ ಪರ್ಸನಲ್ ಆಗಿ ನಾನೇ ಹೇಳ್ತೀನಿ, ಈಸ್ ಮೈ ಫೇವರೇಟ್, ಈಸ್ ಮೈ ಬ್ರದರ್. ಅವ್ರ ತಾಯಿ ನೋಡಿ ಕಳೆದೋದೇ ನನ್ನ ಮನೆಗೆ ಹೋದಾಗ ಎಷ್ಟು ಪ್ರೀತಿ ಕೊಟ್ಟು ಮಾತಾಡ್ಸೋದು. ಕಲಾವಿದರು ಅಂತಂದ್ರೆ, ಟ್ಯಾಲೆಂಟೆಡ್ ಪೀಪಲ್ ಕಲಾವಿದರು ಅಂತಂದ್ರೆ ತುಂಬಿ ಕೂಡ ತುಡ್ಕಲ್ಲ ಅಂತಾರಲ್ಲ. ಕಲಾವಿದರು ಯಾವಾಗಲೂ ಬಾಕ್ಸಲ್ಲಿ ಇರಬೇಕು, ಯಾವಾಗಲೂ ಕಲಾವಿದರು, ಅದನ್ನೇ ಮಾತ್ರ ಕಲೆ ಅನ್ನೋದು. ವೆಯ್ಟ್ ಒಂದು ನಿಮಿಷ. ಫಾರ್ ಎಕ್ಸಾಂಪಲ್ ಡೇವಿಡ್, ಯು ಸಿ ದಿಸ್ 24 ಮಿಲಿಯನ್ ಲಿಸನರ್ಸ್. ಈ ತಿಂಗಳಲ್ಲಿ 24 ಮಿಲಿಯನ್ ಲಿಸನರ್ಸ್. ಲಿಟ್ರಲಿ ಲೈಕ್ ಈ 4 ತಿಂಗಳು ಮುಂಚೆ he was allegedly minor and he was allegedly dating a minor. ರಿಯಲ್ ಆರ್ಟ್ ಲವರ್ಸ್ ಇರ್ತಾರಲ್ಲ, ಅವ್ರಿಗೆ ಮ್ಯೂಸಿಕ್ ಇಷ್ಟ ಆಯ್ತು ಅನ್ಕೊಳ್ಳಿ, ಅವ್ರು ನೋಡ್ತಾರೆ. ದೇ ಡೋಂಟ್ ಗಿವ್ ಅ ಫಕ್ ಅಬೌಟ್ ನಿಮ್ಮ ಮನೆ ದೊಡ್ಡದಾಗಿದೆ ಚಿಕ್ಕದಾಗಿದೆ, ನಿಮ್ಮ ಅಮ್ಮ ಪ್ರೀತಿ ಕೊಟ್ಟು ಮಾತಾಡ್ತಾರ ಅಥವಾ ನಿಮ್ಮ ಅಮ್ಮ ಸೈಕೋ ಕಿಲ್ಲರ. ದೇ ಡೋಂಟ್ ಗಿವ್ ಅ ಫಕ್ ಗ್ಯಾಂಗ್, ದೇ ಡೋಂಟ್ ಗಿವ್ ಅ ಫಕ್. ಎಮಿನೆಮ್ ಅವ್ರ ಅಮ್ಮನ ಹತ್ರ ಹೋಗಿ, ಎಮಿನೆಮ್ ಅವ್ರ ಅಮ್ಮ ನಿಮ್ಮನ್ನ ಡೆಫಿನೆಟ್ಲಿ ಚೆನ್ನಾಗಿ ಮಾತಾಡ್ಸಲ್ಲ, ಯಾಕಂದ್ರೆ ಶಿ ವಾಸ್ ಓವರ್ ಡೋಸಿಂಗ್ ಆನ್ ಕೋಕೈನ್. ಹಂಗಂತ ನೀವು ಎಮಿನೆಮ್ನ ನೀವು ಕನ್ಸಿಡರ್ ಮಾಡಲ್ವಾ? ನಾನಂತೂ ಹೇಟ್ ಮಾಡ್ತೀನಿ ಎಮಿನೆಮ್ನ, ಬಟ್ ಅದು ಬೇರೆ ವಿಷಯಕ್ಕೆ. ಬಟ್ ಡು ಯು ಆಲ್ ಗೆಟ್ ಮೈ ಪಾಯಿಂಟ್? ಎಸ್ ಆರ್ ನೋ? ಕ್ರೇಜಿ ವರ್ಲ್ಡ್ ವಿ ಲಿವ್ ಇನ್. ಎಸ್ ಸರ್. ಎಷ್ಟು ತುಂಬಿರುತ್ತೋ, ಎಷ್ಟು ಟ್ಯಾಲೆಂಟ್ ಇರುತ್ತೋ ಅದೇ ರೀತಿ ನಡ್ಕೋತಾರೆ, ಅದೇ ಥರ ಮನೇಲೂ ಬೆಳೆಸಿರ್ತಾರೆ ಅಂತವ್ರು. ಮೇನ್ ಪಾಯಿಂಟ್ ಈ ವಿಡಿಯೋದಲ್ಲಿ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿರೋ ಉದ್ದೇಶನೇ ಅದು. ಸೀಸನ್ 7 ಬಿಗ್ ಬಾಸ್ ಐ ಥಿಂಕ್ ರಾಂಗ್ ಆಗಿರೋ ಸರಿ ಮಾಡಿ ಪ್ಲೀಸ್ ಯಾರು ಆಗ್ತಾರೆ, ಓಕೆನಾ? ಅವರು ಸೀರಿಯಲ್ ಅಲ್ಲಿ ಪೀಕಲ್ಲಿ ಇದ್ದಂಥವ್ರು, ಅದೇ ಕಲರ್ಸ್ ಕನ್ನಡದಲ್ಲಿ, ಓಕೆನಾ? ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರು, ಸೀರಿಯಲ್ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು, ಸೆಲೆಬ್ರಿಟಿ ಲೈಫ್ ನೋಡಿದವರು. ಒಂದು ಯಾವುದೋ ಒಂದು ಕೆಟ್ಟ ಟೈಮು ಅವರು ಯಾವುದೋ ಮಟ್ಟದಲ್ಲಿ ಇದ್ದವ್ರನ್ನ ಕೆಳಗೆ ಇಳಿಸ್ಬಿಡುತ್ತೆ, ಕಂಪ್ಲೀಟ್ ಡೌನ್ ಆಗೋಗ್ತಾರೆ. ಫುಡ್ ಟ್ರ್ಯಾಕ್ ಇಟ್ಕೊಂಡು ದಿನಕ್ಕೆ ಇಷ್ಟ ಆದ್ರೆ ಸಾಕಪ್ಪ, ಸಂಪಾದನೆ ಜೀವನ ಮಾಡಕ್ಕೆ ಒಂದು ದಾರಿ ಆದ್ರೆ ಸಾಕು ಅನ್ನೋ ಮಟ್ಟಿಗೆ ಅವ್ರ ಜೀವನ ಡೌನ್ ಫಾಲ್ ಕಾಣುತ್ತೆ. ಇಂಥ ಸ್ಟೋರಿನ ಬಿಗ್ ಬಾಸ್ ಅಲ್ಲಿ ಹೇಳಿದ್ರು, ಇದಕ್ಕೋಸ್ಕರ ನಾನು ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿದ್ದೀನಿ, ಜೀವನ ಮಾಡಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತ. ಅವಾಗ ಅವ್ರು ಹೆಂಗ್ ಮಾಡಿದ್ರು, ಜನ ಸಪೋರ್ಟ್ ಮಾಡಿದ್ರು, ಇಲ್ಲ ಇವ್ರು ಸಪೋರ್ಟ್ ಮಾಡಬೇಕು ಅಂತ ಮಾಡಿದ್ರು. ಎಷ್ಟೋ ಜನ ಇವ್ರ ಹೆಸರು ಹೇಳ್ಕೊಂಡು ಇವ್ರದೇ ಇನ್ಸ್ಪಿರೇಷನ್ ತಗೊಂಡು ನಾನು ಫುಡ್ ಟ್ರಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿದ್ರು. ಆ ಫುಡ್ ಟ್ರಕ್ ಇನಾಗ್ರೇಷನ್ ಮಾಡಕ್ಕೆ ಶೈನ್ ಶೆಟ್ಟಿ ಅಮ್ಮ ಹೋಗಿದ್ರು, ಕೋಲಾರಕ್ಕೆ ನಾನು ಬರ ಕೇಳಿದ್ರು. ಯಾರೋ ಶೈನ್ ಶೆಟ್ಟಿ ಅಮ್ಮನ್ನ ಕರೆದಲ್ಲ, ಅವ್ರು ನಾನು ಬರ ಕೇಳಿದ್ರು ಇನ್ಸ್ಟಾಗ್ರಾಮ್ DM ಮಾಡ್ಬಿಟ್ಟು. ನಾನು ಬಂದು ಏನು ಮಾಡಿ ಸರ್, ಮೀನು ಅವ್ರನ್ನ ಕರೆಯಿದ್ರು, ಅಮ್ಮ ಸುಮ್ಮನೆ ಅವ್ರೆ, ನಾನು ಹೋಗಿಲ್ಲ. ಈ ತರ ಒಬ್ಬ ವ್ಯಕ್ತಿನ ನೋಡಿ ಇನ್ಸ್ಪೈರ್ ಆಗಬೇಕು. ಇನ್ಸ್ಪೈರ್ ಆಗ್ತಿರೋದು ಇಂಡಿವಿಜುವಲ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಯುನೋ ನಾನು ಕಾನ್ಯೆ ವೆಸ್ಟ್ ನೋಡಿ ಇನ್ಸ್ಪೈರ್ ಆಗಿದ್ದೀನಿ ಅಂದ್ರೆ ಐ ವಾಂಟ್ ಟು ಮೇಕ್ ಅ ಫಕಿಂಗ್ ಗ್ರೇಟೆಸ್ಟ್ ಆಲ್ಬಮ್ ಆಫ್ ಆಲ್ ಟೈಮ್, ಬಟ್ ಹಿ ಸಪೋರ್ಟ್ಸ್ ನಾವೇನು ಇಲ್ಲಿ ಐಡಿಯಲೈಸ್ ಕಲ್ಚರ್ ಏನಿದೆಯಲ್ಲ, ಲೆಟ್ಸ್ ಐಡಿಯಲೈಸ್ ಹಿಮ್. ಒಂದು ತಪ್ಪಾಯ್ತು ಅಂದ್ರೆ ಅವ್ನ ಕೆರಿಯರ್ನೇ ಡಿಸ್ಟ್ರಾಯ್ ಮಾಡ್ಬಿಡೋಣ, ಅವನ್ನ ಕ್ಯಾನ್ಸಲ್ ಮಾಡ್ಬಿಡೋಣ, 4 ನಾಯಿಗೆ ಊಟ ಹಾಕ್ಬಿಡ್ಲಿ, ಅವ್ನ ಸ್ಟೋರಿಗೆ ಹಾಕ್ಬಿಡ್ಲಿ, ಲೈಕ್ ಅವನಂತೂ ಗ್ಲೇಸ್ ಮಾಡೋಣ. ಆರ್ಟಿಸ್ಟ್ನು ಡಿಫ್ರೆನ್ಶಿಯೇಟ್ ಮಾಡೋದು ಹೆವಿ ಕಷ್ಟ, ಬಟ್ ಟ್ರೈ. ಒಂದು ಒಳ್ಳೆ ವಿಷಯ ನೋಡಿ ಕಲ್ಕೊಂತ ಹೋಗ್ತೀವಿ. ಅಪ್ಪ ಅಮ್ಮ ಏನು ಮಾತಾಡ್ತಾರೆ, ಯಾವ ಥರ ನಡ್ಕೋತಾರೆ, ಹೆಂಗೆ ಇರ್ತಾರೆ, ಅದನ್ನೇ ಮಕ್ಕಳು ಕಲಿಯೋದು ಅಂತಾರಲ್ಲ. ಹಂಗೆ ಟಿವಿಲಿ ಏನು ಬರ್ತಾ ಇದೆ, ಟಿವಿಲಿ ಏನು ನೋಡ್ತಾ ಇದೆ, ಇವತ್ತಿನ ಜನರೇಷನ್ ಮೊಬೈಲ್ ನೋಡ್ತಾರೆ, ಟಿವಿಲಿ ನೋಡ್ತಾರೆ, ಎರಡು ಕಡೆ ಸೇಮ್ ಬರ್ತಾ ಇರುತ್ತೆ. ಎಲ್ಲ ನೋಡಿ ಕಲಿತಾರೆ ಮಕ್ಕಳು ಅಂತಂದಾಗ ನೀವು ಎಂಥವ್ರನ್ನ ಕರ್ಕೊಂಡು ಬಂದಿರ್ತೀರ ಸ್ಟೇಜ್ ಮೇಲೆ, ಅದು ತುಂಬ. ಟಿವಿನ ನೋಡಿ ಯಾಕೆ ಕಲಿತಾ ಇದ್ದಾರೆ? ಝೀರೋ ಎಜುಕೇಶನ್ ವ್ಯಾಲ್ಯೂ. ಅವ್ರು ಹೇಳ್ತಾರೆ ವೀಕ್ಷಕರ ಗಮನಕ್ಕೆ ಇದ್ರಲ್ಲ, ಇದ್ರ ರಿವ್ಯೂ ಏನಿದೆ, ಟಾಕ್ಸಿಕ್ ರಿವ್ಯೂ. ನಾನು ಏನು ಅನ್ಕೊಂಡು ನೋಡಿದೆ, ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು, ಆ ಎಕ್ಸ್ಪೆಕ್ಟೇಷನ್ ಮೀರಿದಂಥ ಒಂದು ಪ್ರಾಡಕ್ಟ್ನ ಡೆಲಿವರಿ ಮಾಡಿದ್ದಾರೆ ಅಂತ ಹೇಳ್ಬೋದು ಟೀಸರ್ ಮುಖಾಂತರ. ಓಕೆ, ನನಗೆ ಅರ್ಥ ಆಗ್ತಿಲ್ಲ ಏನು ಹೇಳಬೇಕು, ಈ ವಿಡಿಯೋ ಅರ್ಥ ಆಗ್ತಿಲ್ಲ. ಕ್ವಾಲಿಟಿ ಬಗ್ಗೆ ಯಾ ನೀವು ಟ್ಯಾಬು ಟಾಪಿಕ್ಸ್ನ ಟೆಸ್ಟ್ ಮಾಡಲ್ಲ. ಐ ನೋ ದೇ ಫಕ್ಡ್, ದೇ ಆಡ್ ಸ್ಯಾಕ್ಸ್ ಇನ್ ದ ಕಾರ್. ಎಷ್ಟೋ ಅಪಿಯರೆನ್ಸ್ ಬಗ್ಗೆ ಮಾತಾಡಲ್ಲ ಇದುವರೆಗೂ. ಟಾಕ್ ಅಬೌಟ್ ಸೀಕ್ವೆನ್ಸ್ ಆಫ್ ದ ಟೀಸರ್. ನಾವು ಯಾವ ಸಿನಿಮಾದಲ್ಲೂ ನೋಡದೇ ಇರುವಂತಹ ಒಬ್ಬ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಈ ಸಿನಿಮಾ ಮುಖಾಂತರ ನೋಡ್ಬೋದು. ಅಪಿಯರೆನ್ಸ್, ಆಮೇಲೆ ಅವರ ಒಂದು ಫಿಸಿಕ್ ಬಾಡಿ ಬಿಲ್ಡ್ ಮಾಡಿದ್ದಾರೆ, ವರ್ಕೌಟ್ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಅಪಿಯರೆನ್ಸ್ ತರಕ್ಕೆ ಅವ್ರ ಡೆಡಿಕೇಶನ್ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ನಾವು ತಲೆ ಇಟ್ಕೋಬೇಕಾಗುತ್ತೆ. ಎಂಟ್ರಿ ಸೀನು ಕಾರು ಶೇಕ್ ಆಗ್ತಾ ಇತ್ತು, ನನಗೆ ಕಾರು ಶೇಕ್ ಆಗ್ತಾ ಇತ್ತಲ್ಲ, ನಿಜವೂ ಕನ್ನಡ ಸಿನಿಮಾ ಇದು ಅಂತ. ಆಮೇಲೆ ಓಕೆ ಗೊತ್ತಾಯ್ತು, ಇದು ಕನ್ನಡ ಸಿನಿಮಾ ರಾಕಿಂಗ್ ಸ್ಟಾರ್ ಬರ್ತಾರೆ ಈಗ ಅಂತ.
ವಾಟ್ ಯು ಮೀನ್? ಅವ್ರು ಎಂಟ್ರಿ ಕಾಲ್ ತೋರಿಸ್ತಾರೆ, ಆಮೇಲೆ ಎಂಟ್ರಿ ಅವ್ರು ಬರ್ತಾರೆ, ಅವರು ಗನ್ ಹಿಡ್ಕೊಂಡು ಬರೋ ಸ್ಟೈಲ್ಗೂ, ಆಮೇಲೆ ಈ KGF ಸಿನಿಮಾದಲ್ಲಿ ಬೇರೆ ಹೊಡೆಯೋದು ಬಂದೋ ಕೈನ ಇಟ್ಕೊಂಡು ಕೂದಲಿ ಮಾಡ್ಕೊಳ್ಳೋ ಸೀನ್ ಇತ್ತು. ಅದ್ರ ಥರನೇ ಒಂದು ಸೀನ್ ಏನಪ್ಪ ಅಂತಂದ್ರೆ ಅವ್ನು ಶೂಟ್ ಮಾಡೋಕ್ಕೆ ಎಷ್ಟೋ ಶೂಟ್ ಮಾಡ್ಕೊಂಡು ಗನ್ನಿಂಗ್ ಬೈ ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬಾ ಮ್ಯಾಟ್ರ್ ಆಗುತ್ತೆ. ಫೋನಲ್ಲಿ ಏನು ನೋಡ್ತಾರೆ ಜನ, ಟಿವಿಲಿ ಏನು ನೋಡ್ತಾರೆ, ತುಂಬಾ ಮ್ಯಾಟ್ರ್ ಆಗುತ್ತೆ. ಇಂಥವ್ರನ್ನ ನೋಡಿ ಚಿಕ್ಕ ಮಕ್ಕಳು, ಓದೋರು, ಬರೆಯೋರು, ಯಂಗ್ ಜನರೇಷನ್ ಏನು ಕಲಿಬೇಕು? ಅವ್ರ ಥರ ಹಾಳಾಗೋದು ಕಲಿಬೇಕಾ? ಅವ್ರ ಥರ ವಿಡಿಯೋ ಮಾಡೋದನ್ನ ಕಲಿಬೇಕಾ? 6-7 hours ಇರುತ್ತೆ ಸ್ಕೂಲಲ್ಲಿ ಒಳ್ಳೇದು ಹೇಳ್ಕೊಡಿ, ಅವ್ರು ಒಳ್ಳೇದು ಕಲಿತಾರೆ. 2 hour ಫಕಿಂಗ್ TV ಶೋ ಅಲ್ಲಿ ಒಂದು 20 ನಿಮಿಷಕ್ಕೆ ಬಂದಿದ್ದು ಏನೋ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ ಎಪಿಸೋಡ್. ಅದನ್ನ ನೋಡ್ಬಿಟ್ಟು ಮಕ್ಕಳು ಕಲಿತಾ ಇದ್ದಾರೆ ಅಂದರೆ ಡೋಂಟ್ ಯು ಥಿಂಕ್ ದ ಕಿಡ್ಸ್ ಆರ್ ರಿಟಾರ್ಡೆಡ್? ಲೈಕ್ ಆಸ್ ಮೈ ಗೋಟ್ ಕ್ಲಾವಿಕ್ಯುಲರ್ ಸೆಡ್, ಪ್ಲೇ ಸ್ಟುಪಿಡ್ ಗೇಮ್ಸ್, ವಿನ್ ಸ್ಟುಪಿಡ್ ಪ್ರೈಸಸ್. ಆ ಥರನೇ ಇವತ್ತೆಲ್ಲ ನಾಳೆ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರ ಲೈಫ್ ಫುಲ್ ಫಕ್ಟ್ ಆಗಿರುತ್ತೆ. ಅಷ್ಟೊಂದು ಐ ವಾಂಟ್ ಟು ಮೇಕ್ ಮೈ millions and I am ending the fucking stream. It's called a mob too, isn't that kind of tough?